ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಪರಿಸ್ಥಿತಿ. ಬೀದಿ ದೀಪಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪಗಳು ಇಲ್ಲ ಬೆಂಗಳೂರಿನಲ್ಲಿ. ಅಷ್ಟೊಂದು ಪರಿಸ್ಥಿತಿ ಕುಲುಗೆಟ್ಟು ಹೋಗಿದೆ. ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳೇ ಸರಿ ಇಲ್ಲ. ಅಂಥದ್ರಲ್ಲಿ ವೈಬ್ರೆಂಟ್ ಬೆಂಗಳೂರು ಅನ್ನುವಂಥ ಯೋಜನೆ ಮಾಡಕ್ ಹೊರಟಿದ್ದಾರೆ. ಈ ವೈಬ್ರೆಂಟ್ ಬೆಂಗಳೂರಿಗೆ 50 ಕೋಟಿ ರೂಪಾಯಿ ಕಾಸು ಬೇರೆ ಎತ್ತಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳ ಸುಂದರೀಕರಣ ಅಂತೆ. ಜುಟ್ಟಿಗೆ ಮಲ್ಲಿಗೆ ಹೂವು ಆಮೇಲೆ ಮುಡ್ಕೊಳ್ಳೋರುತ್ತೆ. ಸ್ವಾಮಿ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ, ಬೀದಿ ದೀಪ ಕೊಡಿ, ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳೇ ಇಲ್ಲ. ಬೇರೆ ಒಳಗಡೆ ಇಂಟೀರಿಯರ್ ಏರಿಯಾಸ್ ಹೋಗ್ಲಿ, ಮಲ್ಲೇಶ್ವರಂ ಸ್ಯಾಂಕಿ ರಸ್ತೆನಲ್ಲಿ ಬೀದಿ ದೀಪಗಳಿಲ್ಲ. ರಿಪಬ್ಲಿಕ್ ಕನ್ನಡ ಬೀದಿ ದೀಪಗಳ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಪರಿಸ್ಥಿತಿ ಬೆಂಗಳೂರು ಅಂತ ನೋಡಿ. ಕ್ರೈಮ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಾಗಲ್ಲ? ಈ ರೀತಿ ಬೀದಿ ದೀಪಗಳೇ ಇಲ್ಲ. ಮೇನ್ ರೋಡ್ ಅಲ್ಲೇ ಬೀದಿ ದೀಪ ಇಲ್ಲ. ಮಲ್ಲೇಶ್ವರಂ ಸ್ಯಾಂಕಿ ರೋಡ್ ಅಲ್ಲೇ ಬೀದಿ ದೀಪಗಳಿಲ್ಲ. ಕತ್ಲಲ್ಲಿ ಜನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗೋ ಪರಿಸ್ಥಿತಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ತುಂಬಾ ಕಷ್ಟ ಆಗುತ್ತೆ. ಬೀದಿ ದೀಪಗಳೇ ಇಲ್ಲ ಅಂತದ್ರಲ್ಲಿ ಬ್ರ್ಯಾಂಡ್ ಕಾಣಿಸಲ್ಲ. ಕುಣಿ ಏನಾದ್ರೂ ಇದ್ರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ. ಕುಣಿ ಏನಾದ್ರೂ ಇದ್ರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ. ಕುಣಿ ಏನಾದ್ರೂ ಇದ್ರೆ ಇಡುತ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್. ಬಿಬಿಎಂಪಿ ಇತ್ತೀಚೆಗೆ ಜನರ ಮೇಲೆ ಎಲ್ಲಾ ತೆರಿಗೆ ಹೊರೆಯನ್ನ ಹಾಕ್ತಾ ಇದೆ. ಒಂದ್ ಕಡೆ ಕಸದ ತೆರಿಗೆಯನ್ನ ಕಟ್ಟಿ, ಮತ್ತೊಂದ್ ಕಡೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ ಪಾರ್ಕಿಂಗ್ ಕೂಡ ಹಣವನ್ನ ಕಟ್ಟಬೇಕು ಅಂತ ಹೀಗೆ ತೆರಿಗೆ ಹಣವನ್ನ ವಸೂಲಿ ಮಾಡೋ ಅತ್ತ ಚಿತ್ತವನ್ನ ನೆಟ್ಟಿದೆ. ಆದ್ರೆ ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಅಲ್ಲಿ ಎಡವಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಬೀದಿ ದೀಪಗಳ ನಿರ್ವಹಣೆ ಇವತ್ತು ಇಲ್ಲ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನ ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದ್ರೆ ನೀವು ನೋಡಬಹುದು ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ. ಒಂದ್ ಕಡೆ ಬಿಬಿಎಂಪಿ ಎಲ್ಲಾ ತೆರಿಗೆಯ ಭಾರವನ್ನ ಜನರ ಮೇಲೆ ಹೊರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಿಸಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎಲ್ಲೋ ಒಂದ್ ಕಡೆ ಉಂಟಾಗಿ ಬಿಬಿಎಂಪಿಗೆ ಟಾರ್ಗೆಟ್ ಕೊಟ್ಟಂಗಿದೆ. ಹೀಗಾಗಿ ಎಲ್ಲಾ ತೆರಿಗೆಗಳನ್ನ ವಸೂಲಿ ಮಾಡಿ ಪ್ಲಾನ್ ಮಾಡ್ತಿರುವಂತಹ ಬಿಬಿಎಂಪಿಗೆ ಈ ರೀತಿಯ ಬೀದಿ ದೀಪಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಮತ್ತೊಂದ್ ಕಡೆ ವೈಬ್ರೇಟ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ 50 ಕೋಟಿ 25 ಕೋಟಿ ಈ ರೀತಿಯಾಗಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು. ನೀವು ನೋಡಿ, ಈ ರಸ್ತೆಯಲ್ಲಿ ವಾಹನಗಳಲ್ಲಿ ಬರ್ಬೋದೇ ಹೊರತು ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ಘಟನೆಗಳು ಕೂಡ ಇಲ್ಲಿ ಸಂಭವಿಸಬಹುದು ಅಂದ್ರೆ ಎಸ್ಪೆಷಲಿ ಟೂ ವೀಲರ್ಸ್ ಅವರಿಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯದ ಸ್ಥಿತಿ ಇಲ್ಲಿ ಇರುವಂತದ್ದು. ನಾವೇನಾದ್ರೂ ನಮ್ಮ ಕ್ಯಾಮೆರಾದ ಲೈಟ್ ಅನ್ನ ಆಫ್ ಮಾಡಿದ್ರೆ ಪ್ರಾಬ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಇಂತಹ ಕಗ್ಗತ್ತಲು ಇದೆಯಲ್ಲೋ ಬೆಂಗಳೂರಿನ ಕಗ್ಗತ್ತಲಿನ ಕಾಡಿನಲ್ಲಿ ಈ ರೀತಿಯ ಇದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಬಿಬಿಎಂಪಿಯವರು ತೆರಿಗೆ ಬಾಕಿ ವಿಚಾರ ಆ ರೀತಿ ವಿಚಾರನ್ನೆಲ್ಲ ಬಿಟ್ಟು ತನ್ನ ಕೆಲಸವನ್ನ ಏನ್ ಮಾಡಬೇಕು, ಕನಿಷ್ಠವಾದಂತಹ ಬೀದಿ ದೀಪಗಳ ನಿರ್ವಹಣೆ ಇರ್ಬೋದು, ರಸ್ತೆಗೊಂಡಿರ್ಬೋದು, ಕುಡಿಯುವ ನೀರಿರ್ಬೋದು, ಇದರ ಕಡೆ ಗಮನವನ್ನ ಕೊಡ್ಲಿ ಅಂತ ಹೇಳಿ ಜನ ಆಕ್ರೋಶಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಪರಿಸ್ಥಿತಿ. ಬೀದಿ ದೀಪಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪಗಳು ಇಲ್ಲ ಬೆಂಗಳೂರಿನಲ್ಲಿ. ಅಷ್ಟೊಂದು ಪರಿಸ್ಥಿತಿ ಕುಲುಗೆಟ್ಟು ಹೋಗಿದೆ. ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳೇ ಸರಿ ಇಲ್ಲ. ಅಂಥದ್ರಲ್ಲಿ ವೈಬ್ರೆಂಟ್ ಬೆಂಗಳೂರು ಅನ್ನುವಂಥ ಯೋಜನೆ ಮಾಡಕ್ ಹೊರಟಿದ್ದಾರೆ. ಈ ವೈಬ್ರೆಂಟ್ ಬೆಂಗಳೂರಿಗೆ 50 ಕೋಟಿ ರೂಪಾಯಿ ಕಾಸು ಬೇರೆ ಎತ್ತಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳ ಸುಂದರೀಕರಣ ಅಂತೆ. ಜುಟ್ಟಿಗೆ ಮಲ್ಲಿಗೆ ಹೂವು ಆಮೇಲೆ ಮುಡ್ಕೊಳ್ಳೋರುತ್ತೆ. ಸ್ವಾಮಿ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ, ಬೀದಿ ದೀಪ ಕೊಡಿ, ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳೇ ಇಲ್ಲ. ಬೇರೆ ಒಳಗಡೆ ಇಂಟೀರಿಯರ್ ಏರಿಯಾಸ್ ಹೋಗ್ಲಿ, ಮಲ್ಲೇಶ್ವರಂ ಸ್ಯಾಂಕಿ ರಸ್ತೆನಲ್ಲಿ ಬೀದಿ ದೀಪಗಳಿಲ್ಲ. ರಿಪಬ್ಲಿಕ್ ಕನ್ನಡ ಬೀದಿ ದೀಪಗಳ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಪರಿಸ್ಥಿತಿ ಬೆಂಗಳೂರು ಅಂತ ನೋಡಿ. ಕ್ರೈಮ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಾಗಲ್ಲ? ಈ ರೀತಿ ಬೀದಿ ದೀಪಗಳೇ ಇಲ್ಲ. ಮೇನ್ ರೋಡ್ ಅಲ್ಲೇ ಬೀದಿ ದೀಪ ಇಲ್ಲ. ಮಲ್ಲೇಶ್ವರಂ ಸ್ಯಾಂಕಿ ರೋಡ್ ಅಲ್ಲೇ ಬೀದಿ ದೀಪಗಳಿಲ್ಲ. ಕತ್ಲಲ್ಲಿ ಜನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗೋ ಪರಿಸ್ಥಿತಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ತುಂಬಾ ಕಷ್ಟ ಆಗುತ್ತೆ. ಬೀದಿ ದೀಪಗಳೇ ಇಲ್ಲ ಅಂತದ್ರಲ್ಲಿ ಬ್ರ್ಯಾಂಡ್ ಕಾಣಿಸಲ್ಲ. ಕುಣಿ ಏನಾದ್ರೂ ಇದ್ರೆ ಇಡುತ್ತೀವಿ.
ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದ್ರೂ ಇದ್ರೆ ಇಡಿರ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದ್ರೂ ಇದ್ರೆ ಇಡಿರ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್. ಬಿಬಿಎಂಪಿ ಇತ್ತೀಚೆಗೆ ಜನರ ಮೇಲೆ ಎಲ್ಲಾ ತೆರಿಗೆ ಹೊರೆಯನ್ನ ಹಾಕ್ತಾ ಇದೆ. ಒಂದ್ ಕಡೆ ಕಸದ ತೆರಿಗೆಯನ್ನ ಕಟ್ಟಿ, ಮತ್ತೊಂದ್ ಕಡೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ ಪಾರ್ಕಿಂಗ್ ಕೂಡ ಹಣವನ್ನ ಕಟ್ಟಬೇಕು ಅಂತ ಹೀಗೆ ತೆರಿಗೆ ಹಣವನ್ನ ವಸೂಲಿ ಮಾಡೋ ಅತ್ತ ಚಿತ್ತವನ್ನ ನೆಟ್ಟಿದೆ. ಆದ್ರೆ ತನ್ನ ಕೆಲಸವನ್ನ ಮಾಡಬೇಕಾದ್ರಲ್ಲಿ ಎಡವಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಬೀದಿ ದೀಪಗಳ ನಿರ್ವಹಣೆ ಇವತ್ತು ಇಲ್ಲ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನ ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದ್ರೆ ನೀವು ನೋಡಬಹುದು ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ. ಒಂದ್ ಕಡೆ ಬಿಬಿಎಂಪಿ ಎಲ್ಲಾ ತೆರಿಗೆಯ ಭಾರವನ್ನ ಜನರ ಮೇಲೆ ಹೊರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಿಸಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎಲ್ಲೋ ಒಂದ್ ಕಡೆ ಉಂಟಾಗಿ ಬಿಬಿಎಂಪಿಗೆ ಟಾರ್ಗೆಟ್ ಕೊಟ್ಟಂಗಿದೆ. ಹೀಗಾಗಿ ಎಲ್ಲಾ ತೆರಿಗೆಗಳನ್ನ ವಸೂಲಿ ಮಾಡಿ ಪ್ಲಾನ್ ಮಾಡ್ತಿರುವಂತಹ ಬಿಬಿಎಂಪಿಗೆ ಈ ರೀತಿಯ ಬೀದಿ ದೀಪಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಮತ್ತೊಂದ್ ಕಡೆ ವೈಬ್ರೇಟ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ 50 ಕೋಟಿ 25 ಕೋಟಿ ಈ ರೀತಿಯಾಗಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು. ನೀವು ನೋಡಿ, ಈ ರಸ್ತೆಯಲ್ಲಿ ವಾಹನಗಳಲ್ಲಿ ಬರ್ಬೋದೇ ಹೊರತು ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ಘಟನೆಗಳು ಕೂಡ ಇಲ್ಲಿ ಸಂಭವಿಸಬಹುದು ಅಂದ್ರೆ ಎಸ್ಪೆಷಲಿ ಟೂ ವೀಲರ್ಸ್ ಅವರಿಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯದ ಸ್ಥಿತಿ ಇಲ್ಲಿ ಇರುವಂತದ್ದು. ನಾವೇನಾದ್ರೂ ನಮ್ಮ ಕ್ಯಾಮ್ರಾದ ಲೈಟ್ ಅನ್ನ ಆಫ್ ಮಾಡಿದ್ರೆ ಪ್ರಾಬ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಇಂತಹ ಕಗ್ಗತ್ತಲು ಇದೆಯಲ್ಲೋ, ಬೆಂಗಳೂರಿನ ಕಗ್ಗತ್ತಲಿನ ಕಾಡಿನಲ್ಲಿ ಈ ರೀತಿಯ ಇದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಬಿಬಿಎಂಪಿಯವರು ತೆರಿಗೆ ಬಾಕಿ ವಿಚಾರ, ಆ ರೀತಿ ವಿಚಾರನ್ನೆಲ್ಲ ಬಿಟ್ಟು ತನ್ನ ಕೆಲಸವನ್ನ ಏನ್ ಮಾಡಬೇಕು, ಕನಿಷ್ಠವಾದಂತಹ ಬೀದಿ ದೀಪಗಳ ನಿರ್ವಹಣೆ ಇರ್ಬೋದು, ರಸ್ತೆಗೊಂಡಿರ್ಬೋದು, ಕುಡಿಯುವ ನೀರಿರ್ಬೋದು, ಇದರ ಕಡೆ ಗಮನವನ್ನ ಕೊಡ್ಲಿ ಅಂತ ಹೇಳಿ ಜನ ಆಕ್ರೋಶಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಪರಿಸ್ಥಿತಿ. ಬೀದಿ ದೀಪಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಬೀದಿ ದೀಪಗಳು ಇಲ್ಲ ಬೆಂಗಳೂರಿನಲ್ಲಿ. ಅಷ್ಟೊಂದು ಪರಿಸ್ಥಿತಿ ಕುಲಿಗೆಟ್ಟು ಹೋಗಿದೆ. ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳೇ ಸರಿ ಇಲ್ಲ. ಅಂಥದ್ರಲ್ಲಿ ವೈಬ್ರೆಂಟ್ ಬೆಂಗಳೂರು ಅನ್ನುವಂಥ ಯೋಜನೆ ಮಾಡಕ್ ಹೊರಟಿದ್ದಾರೆ. ಈ ವೈಬ್ರೆಂಟ್ ಬೆಂಗಳೂರಿಗೆ 50 ಕೋಟಿ ರೂಪಾಯಿ ಕಾಸು ಬೇರೆ ಎತ್ತಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳ ಸುಂದರೀಕರಣ ಅಂತೆ. ಜುಟ್ಟಿಗೆ ಮಲ್ಲಿಗೆ ಹೂವು ಆಮೇಲೆ ಮುಡ್ಕೊಳ್ಳೋರುತ್ತೆ. ಸ್ವಾಮಿ ಫಸ್ಟ್ ಹೊಟ್ಟೆಗೆ ಇಟ್ಕೊಡಿ, ಬೀದಿ ದೀಪ ಕೊಡಿ, ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಮಲ್ಲೇಶ್ವರದ ಸ್ಯಾಂಕಿ ರಸ್ತೆಯಲ್ಲಿ ಬೀದಿ ದೀಪಗಳೇ ಇಲ್ಲ. ಬೇರೆ ಒಳಗಡೆ ಇಂಟೀರಿಯರ್ ಏರಿಯಾಸ್ ಹೋಗ್ಲಿ, ಮಲ್ಲೇಶ್ವರಂ ಸ್ಯಾಂಕಿ ರಸ್ತೆನಲ್ಲಿ ಬೀದಿ ದೀಪಗಳಿಲ್ಲ. ರಿಪಬ್ಲಿಕ್ ಕನ್ನಡ ಬೀದಿ ದೀಪಗಳ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡಿದೆ. ಏನಿದೆ ಪರಿಸ್ಥಿತಿ ಬೆಂಗಳೂರು ಅಂತ ನೋಡಿ. ಕ್ರೈಮ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಾಗಲ್ಲ? ಈ ರೀತಿ ಬೀದಿ ದೀಪಗಳೇ ಇಲ್ಲ. ಮೇನ್ ರೋಡ್ ಅಲ್ಲೇ ಬೀದಿ ದೀಪ ಇಲ್ಲ. ಮಲ್ಲೇಶ್ವರಂ ಸ್ಯಾಂಕಿ ರೋಡ್ ಅಲ್ಲೇ ಬೀದಿ ದೀಪಗಳಿಲ್ಲ. ಕತ್ಲಲ್ಲಿ ಜನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗೋ ಪರಿಸ್ಥಿತಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ತುಂಬಾ ಕಷ್ಟ ಆಗುತ್ತೆ. ಬೀದಿ ದೀಪಗಳೇ ಇಲ್ಲ ಅಂತದ್ರಲ್ಲಿ ಬ್ರ್ಯಾಂಡ್ ಕಾಣಿಸಲ್ಲ, ಕುಣಿ ಏನಾದ್ರೂ ಇದ್ರೆ ಇಡಿರ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದ್ರೂ ಇದ್ರೆ ಇಡಿರ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್ ಸರಿಯಾಗಿ ಕಾಣಿಸಲ್ಲ, ಕುಣಿ ಏನಾದ್ರೂ ಇದ್ರೆ ಇಡಿರ್ತೀವಿ. ಸೊ ಬೀದಿ ದೀಪ ಇದ್ರೆ ಉತ್ತಮ ಅಂತ ಅನ್ಸುತ್ತೆ. ಭಯ ಆಗುತ್ತೆ, ಯಾಕಂದ್ರೆ ಕಾಣಿಸಲ್ಲ, ಕತ್ಲಲ್ಲಿ ರೋಡ್. ಬಿಬಿಎಂಪಿ ಇತ್ತೀಚೆಗೆ ಜನರ ಮೇಲೆ ಎಲ್ಲಾ ತೆರಿಗೆ ಹೊರೆಯನ್ನ ಹಾಕ್ತಾ ಇದೆ. ಒಂದ್ ಕಡೆ ಕಸದ ತೆರಿಗೆಯನ್ನ ಕಟ್ಟಿ, ಮತ್ತೊಂದ್ ಕಡೆ ಮನೆ ಮುಂದೆ ನಿಲ್ಲಿಸುವಂತಹ ಕಾರ್ ಪಾರ್ಕಿಂಗ್ ಕೂಡ ಹಣವನ್ನ ಕಟ್ಟಬೇಕು ಅಂತ ಹೀಗೆ ತೆರಿಗೆ ಹಣವನ್ನ ವಸೂಲಿ ಮಾಡೋ ಅತ್ತ ಚಿತ್ತವನ್ನ ನೆಟ್ಟಿದೆ. ಆದ್ರೆ ತನ್ನ ಕೆಲಸವನ್ನ ಮಾಡಬೇಕಾದ್ರಲ್ಲಿ ಎಡವಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಬೀದಿ ದೀಪಗಳ ನಿರ್ವಹಣೆ ಇವತ್ತು ಇಲ್ಲ. ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಇದ್ದೀವಿ. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗೂ ಕೂಡ ಬೀದಿ ದೀಪವನ್ನ ಹಾಕೇ ಇಲ್ಲ. ಈ ಒಂದು ರಸ್ತೆಯಲ್ಲಿ ಸುಮಾರು ವಾಹನಗಳು ಇವತ್ತು ಓಡಾಡುತ್ತೆ. ಇದೊಂದು ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿ ಕೂಡ ಇದೆ. ಆದ್ರೆ ನೀವು ನೋಡಬಹುದು ಲೈಟ್ ಪೋಲ್ ಇದೆ, ದೀಪ ಉರಿತಾ ಇಲ್ಲ.
ಒಂದ್ ಕಡೆ ಬಿಬಿಎಂಪಿ ಎಲ್ಲಾ ತೆರಿಗೆಯ ಭಾರವನ್ನ ಜನರ ಮೇಲೆ ಹೊರಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಬಿಸಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎಲ್ಲೋ ಒಂದ್ ಕಡೆ ಉಂಟಾಗಿ ಬಿಬಿಎಂಪಿಗೆ ಟಾರ್ಗೆಟ್ ಕೊಟ್ಟಂಗಿದೆ. ಹೀಗಾಗಿ ಎಲ್ಲಾ ತೆರಿಗೆಗಳನ್ನ ವಸೂಲಿ ಮಾಡಿ ಪ್ಲಾನ್ ಮಾಡ್ತಿರುವಂತಹ ಬಿಬಿಎಂಪಿಗೆ ಈ ರೀತಿಯ ಬೀದಿ ದೀಪಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಮತ್ತೊಂದ್ ಕಡೆ ವೈಬ್ರೇಟ್ ಬೆಂಗಳೂರು ಅಂತ ಹೇಳಿ ಅದಕ್ಕೆ 50 ಕೋಟಿ 25 ಕೋಟಿ ಈ ರೀತಿಯಾಗಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು. ನೀವು ನೋಡಿ, ಈ ರಸ್ತೆಯಲ್ಲಿ ವಾಹನಗಳಲ್ಲಿ ಬರ್ಬೋದೇ ಹೊರತು ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯ ಘಟನೆಗಳು ಕೂಡ ಇಲ್ಲಿ ಸಂಭವಿಸಬಹುದು. ಅಂದ್ರೆ ಎಸ್ಪೆಷಲಿ ಟೂ ವೀಲರ್ಸ್ ಅವರಿಗೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಪಾಯದ ಸ್ಥಿತಿ ಇಲ್ಲಿ ಇರುವಂತದ್ದು. ನಾವೇನಾದ್ರೂ ನಮ್ಮ ಕ್ಯಾಮೆರಾದ ಲೈಟ್ ಅನ್ನ ಆಫ್ ಮಾಡಿದ್ರೆ ಪ್ರಾಬ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಇಂತಹ ಕಗ್ಗತ್ತಲು ಇದೆಯಲ್ಲೋ, ಬೆಂಗಳೂರಿನ ಕಗ್ಗತ್ತಲಿನ ಕಾಡಿನಲ್ಲಿ ಈ ರೀತಿಯ ಇದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಬಿಬಿಎಂಪಿಯವರು ತೆರಿಗೆ ಬಾಕಿ ವಿಚಾರ, ಆ ರೀತಿ ವಿಚಾರನ್ನೆಲ್ಲ ಬಿಟ್ಟು ತನ್ನ ಕೆಲಸವನ್ನ ಏನ್ ಮಾಡಬೇಕು, ಕನಿಷ್ಠವಾದಂತಹ ಬೀದಿ ದೀಪಗಳ ನಿರ್ವಹಣೆ ಇರ್ಬೋದು, ರಸ್ತೆಗುಂಡಿರ್ಬೋದು, ಕುಡಿಯುವ ನೀರಿರ್ಬೋದು, ಇದ್ರ ಕಡೆ ಗಮನವನ್ನ ಕೊಡ್ಲಿ ಅಂತ ಹೇಳಿ ಜನ ಆಕ್ರೋಶಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋರ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.